ನನ್ನ ಅನುಭವದ ಕಥೆ ಹೇಳ್ತಾ ಇರ್ತೀನಿ. ನಾನು ಓದುವಾಗ ನಮ್ಮಪ್ಪ ನನಗೆ ಒಂದು ಕೆಲಸ ನೇಮಿಸ್ಬಿಟ್ಟಿದ್ರು. ಏನಪ್ಪ ಅಂತಂದರೆ, ಮನೇಲಿರ್ತಕ್ಕಂಥ ದನ ಕರುಗಳಿಗೆ ಕುಡಿಯೋ ನೀರು ಕುಡಿಸೋದು, ಬಾವಿಯಿಂದ ನೀರು ಸೇರ್ಕೊಬಂದು ದನ ಕರುಗಳಿಗೆ ಎಮ್ಮೆಗಳಿಗೆ ನೀರು ಕುಡಿಸೋದು. ನಾನು ನಮ್ಮ ಮನೆ ಪಕ್ಕದಲ್ಲೇ ಬಾವಿ ಇತ್ತು, ಅಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ನೀರು ಸೇದಕ್ಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡುಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋವು. ಅವು ಹುಲ್ಲಿನ ಸೆತ್ತೆ ಎಲ್ಲ ಹಾಕ್ಬಿಡವು. ಆ ಹುಲ್ಲಿನ ಸೆತ್ತೆ ಹಾಕಿ, ಯಾಕಂದರೆ ಗೂಡು ಕಟ್ಕೊಳ್ಬೇಕಲ್ಲ, ಆ ಹುಲ್ಲಿನ ಸೆತ್ತೆ ಎಲ್ಲ ನೀರಿಗೆ ಬಿದ್ದು ನೀರೆಲ್ಲ ಮುಚ್ಕೊಬಿಟ್ಟಿರೋದು. ನಾನು ನೀರು ಸೇದಕ್ಕೆ ಹೋಯ್ತಿದ್ನಲ್ಲ, ಆ ನೀರು ಜೊತೆಯಲ್ಲಿ ಅಲ್ಲಿರೋ ಸೆತ್ತೆನೂ ಬಂದ್ಬಿಡ್ತದೆ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಪಕ್ಕಕ್ಕೆ ಸರ್ಕೊಂಡ್ಮೇಲೆ ನೀರು ತಗೊಳ್ಳುವೆ. ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬರೋ ಒಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಂದಾಗ ಸ್ವಲ್ಪ ಸರಿತದೆ, ಮತ್ತೆ ಸೇರ್ಕೊಬಿಡ್ತದೆ. ಹಂಗೆ ನಮ್ಮ ಜಾತಿ ವ್ಯವಸ್ಥೆ. ಅದಕ್ಕೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಆಗಬೇಕು. ಆ ಸ್ವಾತಂತ್ರ್ಯನೂ ಕೂಡ ಸಿಗಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ತದೆ. ಇಲ್ಲದ ಜಾತಿ ವ್ಯವಸ್ಥೆ ಸುಲಭವಾಗಿ ಹೋಗಲ್ಲ. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದೆ. ಮತ್ತು ಇದಕ್ಕೆ ನೀರು ಎರೆಯೋರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ಈ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆಯಲ್ಲ, ಈ ಗಟ್ಟಿ ಬೇರುಗಳಿದಾವಲ್ಲ, ಇವ್ರಿಗೆ ನಾವು ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ. ಸಾಮಾಜಿಕ ಗೊತ್ತಾಯ್ತೇನೆ ಕಾಶಪ್ಪ, ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ. ಸೊ ಹಂಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ. ಇದನ್ನ ಬದಲಾವಣೆ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಈ ಶಕ್ತಿ ಬರದೇ ಹೋದರೆ ವರ್ಗ ವ್ಯವಸ್ಥೆನೂ ಹೋಗಲ್ಲ, ಜಾತಿ ವ್ಯವಸ್ಥೆನೂ ಹೋಗಲ್ಲ. ಅದಕ್ಕೆ ದೇವರಾಜ ಅರಸರವರು ಇಡೀ ಅವರ ರಾಜಕೀಯ ಜೀವನದಲ್ಲಿ ಅವರು ಬದುಕಿರೋವರೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಸಮಾಜದಲ್ಲಿರ್ತಕ್ಕಂಥ ಬಡವರು, ಇವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡೋದು.